ಆಯಿತು. ಲೇಟಾಗಿ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ಅದು ಸೇರಿಸಿ ವಾಟರ್ ಕುಡಿತಾ ಇದ್ದೆಲ್ಲ ಅದು ಖಾಲಿ ಆಗಿಬಿಟ್ಟಿದೆ. ಖಾಲಿ ಆಗಿಲ್ಲ, ಇನ್ನೊಂದು ಚೂರಿದೆ. ಅದು ಇನ್ನೊಂದು ಚೂರಿದೆ ಅನ್ನೋ ಟೈಮಲ್ಲಿ ಅತ್ಲಾಗ ಮಾಡ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಅಂತ ಬೆಳಗ್ಗೆ ನಾನು ಎದ್ದೊಳಗೆ ಫಸ್ಟ್ ತೆಗೆದಿಟ್ಕೊಂಡಿದ್ದೀನಿ. ನಾನು ಏನಂದರೆ ಅವಾಗ ಮಾಡೋಣ ಇವಾಗ ಮಾಡೋಣ ಅಂತೇಳಿ ಆಮೇಲೆ ಮಾಡೋದೇ ಇಲ್ಲ. ಅದಕ್ಕೆ ನೆನಪಾಯ್ತಲ್ವ ಅತ್ಲಾಗ ತೆಗೆದು ಬಿಡೋಣ ಅಂತ ಹೇಳಿ ಇದನ್ನೇನು ಬಿಸಿ ಹಸಿದೂ ಕೂಡ ಹಾಗೆ ಮಾಡ್ಕೋಬೋದು. ನಾನು ಒಂಚೂರು ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ. ಎಲ್ಲ ಒಂದೊಂದು ಜೀರಿಗೆ ಒಂದು, ಕೊತ್ತಂಬರಿ ಒಂದು, ಆಮೇಲೆ ಸೋಂಪಿನ ಕಾಳು ಖಾಲಿ ಆಗೋಕ್ಕಾಗುತ್ತೆ. ಎಲ್ಲರೂ ಒಂದೊಂದು ಫುಲ್ ಹೀಗೆ ಹಾಕ್ಕೊತೀನಿ. ಹಾಕ್ಬಿಟ್ಟು ಒಂಚೂರು ಬೆಚ್ಚಗೆ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಇದನ್ನು ಹಾಕ್ತೀನಿ. ಬೇಕಾದ್ರೆ ನೀವು ಮೆಂತ್ಯನೂ ಹಾಕ್ಬೋದು, ಮೆಂತ್ಯ ಕುಡಿದೇ ಇರೋರು. ನಾನು ಬೆಳಗ್ಗೆ ಮೆಂತ್ಯ ನೀರು ಕುಡಿತೀನಲ್ಲ, ಹಂಗಾಗಿ ನಾನು ಇದಕ್ಕೆ ಮೆಂತ್ಯ ಹಾಕಲ್ಲ, ಸ್ವಲ್ಪ ಕಹಿ ಬಂದುಬಿಡುತ್ತಲ್ಲ ಹಾಗಾಗಿ. ಚೂರು ಬೆಚ್ಚಗೆ ಮಾಡಿ ಇದನ್ನು ಹಾಗೆ ಪುಡಿ ಮಾಡಿ ಇಟ್ಕೊತೀನಿ. ಚಕ್ಕೆನೂ ಹಾಕ್ತೀನಿ ಇದಕ್ಕೆ. ಚಕ್ಕೆ ಕೊನೆಗೆ ಹಾಕಿ ಮಾಡ್ತಾ ಇದ್ದೀನಿ. ಸೋಂಪಿನ ಕಾಳು ಕಸೂರಿ ಮೇಥಿ ಎಲ್ಲ ಒಂದಿದೆಯಾ, ಹಂಗಾಗಿ ಚಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚಕ್ಕೆ ಪುಡಿ ಸಿಗುತ್ತಂತೆ, ನಂಗೆ ಅದಕ್ಕಿಂತ ನಾನು ಮನೇಲೆ ಇದು ಅಂಗಡಿಲಿ ಸಿಗುತ್ತಲ್ವ ಚಕ್ಕೆ, ಅದನ್ನೇ ತಂದು ಪುಡಿ ಮಾಡ್ಕೊತೀನಿ. ಕೊನೆ ಚಕ್ಕೆ ಪುಡಿ ಅಂತ ಬೇರೆ ಏನಾದ್ರು ಥರ ಪುಡಿ ಸಿಕ್ಕರು ಹೆದರಿಕೆ ಅಲ್ಲ. ಅದಕ್ಕೆ ನಾನು ಮುಂಚೆ ಚಕ್ಕೆನೂ ಕೊಳ್ತಿರಲಿಲ್ಲ, ನಾನು ಊರಿನಲ್ಲೇ ತೊಗೊಬಂದ್ಬಿಡ್ತಿದ್ದೆ. ಈಗ 2-3 ವರ್ಷ ಆಯಿತು ಚಕ್ಕೆ ತರ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಚಕ್ಕೆನ. ನಾವೇ ಮನೆಯಲ್ಲೇ ಪುಡಿ ಮಾಡಿಕೊಂಡ್ರೆ ನಮ್ಮ ಕಡೆ ನಾವೇನು ಮಾಡ್ಕೊಂಡಿದ್ದೀವಿ ಅನ್ನೋದು, ಏನು ಹಾಕಿದ್ದೀವಿ ಅನ್ನೋದು ಗೊತ್ತಿರುತ್ತಲ್ಲ. ಅದಕ್ಕೆ ನಾನು ಸ್ವಲ್ಪ ನಮ್ಮ ಮನೆಯಲ್ಲೇ ಮಾಡ್ಕೊಳ್ತೀನಿ. ನಿಮಗೆ ಆಗದೆ ಇರೋರು ಇದೆಲ್ಲ ಈಗ ಅಲ್ಲೇ ಇದನ್ನು ಮಾಡ್ತಾ ಇದ್ದಾರೆ ಕೂಡ ಕೆಲವೊಬ್ಬರೆಲ್ಲ, ತುಂಬ ಜನ. ಅಲ್ಲೂ ಕೂಡ ನೀವು ತರಿಸ್ಕೋಬೋದು. ಅದಕ್ಕಿಂತ ಒಂದು 10 ನಿಮಿಷ ಇದಕ್ಕಿಂತ ಟೈಮ್ ಕೊಟ್ಟರೆ ನಾವೇ ಮನೆಯಲ್ಲೇ ಮಾಡ್ಕೋಬೋದಲ್ಲ. ಹೀಗೆ ಕೆಲವೊಬ್ರಿಗೆ ಆಗೋದಿಲ್ಲಲ್ಲ, ಅವರು ತರಿಸ್ಕೋಬೋದು. ಪಾತ್ರೆಗಳು ರಾಶಿ ಇದ್ದಾವೆ, ಪಾತ್ರೆ ತೊಗೊಬೇಕಾಗಿತ್ತು. ನಿನ್ನೆ ರಾತ್ರಿ ನಾನು ಪಾತ್ರೆಯನ್ನು ತೊಳಿಲಿಲ್ಲ. ಇದು ಶೈನ್ ಬಿಟ್ಟು ಬಂದು ನೆಕ್ಸ್ಟ್ ಬ್ಲಾಗ್ ಇದು. ಇವತ್ತು ಯಾಕೋ ಬ್ಲಾಗ್ ಮಾಡಬೇಕು ಅನ್ನಿಸ್ತಿಲ್ಲ, ಅದು ಅನಿವಾರ್ಯ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ. ನಿನ್ನೆ ನಾವು ಶೈನ್ ಕರೆಯಕ್ಕೆ ಬಿಟ್ಟಕ್ಕೆ ಹೋಗಿದ್ವಲ್ಲ, ಆವಾಗ ಅಲ್ಲಿ ತುಂಬ ಮರಗೆಸಿಂದು ಎಲೆ ಸಿಗುತ್ತೆ. ನಾವೆಲ್ಲ ಕೊಯ್ಯೋಕ್ಕೆಲ್ಲ ಹೋಗಲಿಲ್ಲ, ಅಲ್ಲೊಂದು ಮರ ಬಿದ್ದಿತ್ತು. ಅಲ್ಲಿ ಅದರಲ್ಲಿ ಮರದಲ್ಲಿ ತುಂಬ ಅದು ಗಿಡ ಎದ್ದಿತ್ತು. ನಾವು ಎಲೆ ಕೊಯ್ಯೋದಕ್ಕಿಂತ ಗಿಡ ತೊಗೊಬಂದು ಇಲ್ಲಿ ತೋಟದಲ್ಲಿ, ನಾನು ಅವತ್ತು ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ, ಊರಿಗೆ ಹೋಗಿ ಬಂದಿರೋ ದಿನ ಆ ಥರ ತಂದು ನಡೋಣ ಅಂತ ಹೇಳಿ ಒಂದಷ್ಟು ತೊಗೊಂಡು ಬಂದಿದ್ದೆ. ಅದು ಕಾರಲ್ಲೇ ಇತ್ತು. ಆಮೇಲೆ ಈಗ ತೆಗೆದು ಅದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ನಮ್ಮನೆ ತೋಟದಲ್ಲಿ ನಡ್ತೀನಿ ಅಂತ ಹೇಳಿದ್ರು. ಅದೇನಂತ ಗೊತ್ತಾ, ಬೇಸಿಗೆಯಲ್ಲಿ ಇರಲ್ಲ ಅಂತದು, ಗೆಡ್ಡೆ ಇರುತ್ತಂತ ಒಳಗಡೆ. 1-2 ಮಳೆ ಬಿತ್ತು ಅಂದರೆ ಸಾಕಂತೆ ಎದ್ದು ಬಿಡುತ್ತಂತೆ. ನಾವು ಇನ್ನೂ ಮತ್ತೊಂದು ಸಲನೂ ಹೋಗ್ಬೇಕಿದ್ರೇನು ಚಾಕು ಏನ ಅಂತ ಇದ್ದೀವಿ. ಚಾಕುದಲ್ಲಿ ಎತ್ತಕ್ಕೆ ಚೆನ್ನಾಗಾಗುತ್ತೆ. ಮರದಲ್ಲಿ ಇದ್ದಿದ್ದು ಎತ್ತಿದ್ರೆ ಗೆಡ್ಡೆ ಜೊತೆಗೆ ಬರಲ್ಲ. ಅದೊಂದು ಮರ ಬಿದ್ದಿತ್ತು ಹೆರೆ, ಅದರಲ್ಲಿ ತುಂಬ ಇತ್ತು. ನಾವು ಅದನ್ನು ಹಿಂಗೆ ತೆಗೆದ್ರೆ ಕ್ಲೀನಾಗಿ ಬರ್ತಾಯಿತ್ತು. ತೆಗೆದು ಒಂದಿಷ್ಟು ಗಿಡ ತೊಗೊಬಂದಿದ್ದೀವಿ. ನಮ್ಮನೆಯವ್ರು ಸಾಕು ಅಂತಿದ್ದಾರೆ. ಇರಲಿ, ಅದೇ ಜಾಸ್ತಿ ತಿನ್ನೋಕ್ಕಾಗುತ್ತೆ ಅಂತ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದು ವರ್ಷಕ್ಕೆ ಒಂದೇ ಸಲ ಸಿಗೋದು, ಮತ್ತೆ ಇನ್ನು ಯಾವ ಟೈಮಲ್ಲೂ ಅದು ಸಿಗಲ್ಲ. ಹೀಗಾಗಿ ಇವತ್ತು ತುಂಬ ಬೇಜಾರಾಗ್ತಾಯಿತ್ತು. ನಿನ್ನೆ ಇದ್ದ ಇವತ್ತು ಅಷ್ಟೊತ್ತಿಗೆ ಹಾಸ್ಟೆಲಲ್ಲಿ ಏನೇನು ಮಾಡ್ತಿದ್ದಾವೋ ಏನೋ ಗೊತ್ತಿಲ್ಲ. ಪಾಪ ಅದು ನಿನ್ನೆ ಬಿಡಬೇಕಿದ್ರೆ ಅವನಿಗೆ ಒಂಥರ ಹೊಟ್ಟೆ ಉಬ್ಬಿಸ್ದಂಗಾಗಿ ಊಟನೂ ಸರಿಯಾಗಿ ಮಾಡಲಿಲ್ಲ. ನಂಗೊಂಥರ ಇವರು ಅದೇ ಅಂತ ಇದ್ರು, ಪಾಪ ಒಂದು ಒಳ್ಳೆ ಊಟ ಮಾಡ್ತಾಯಿತ್ತು ಹುಡುಗ, ಊಟನೂ ಮಾಡಲಿಲ್ಲ ಅಂತ. ಅವ್ನಿಗೆ ಸೋಡಾ ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಅನ್ನೋ ಥರ ಆಯಿತು. ಅವ್ನು ಯಾವಾಗಲೂ ನನ್ನ ತೊಡೆ ಮೇಲೆ ಕುತ್ಕೊಂಡು, ನಿನ್ನೆ ನನ್ನ ತೊಡೆ ಮೇಲೂ ಕೂಡಲಿಲ್ಲ. ಅವನಿಗೆ ಥಂಡಿಯಾಗಿ ಒಳಗಡೆ ಕಫ ಆಗಿಬಿಟ್ಟಿತ್ತು, ತುಂಬ ಕೆಮ್ಮೋನು ಇಲ್ಲೂ ಮನೇಲೂ. ಅವನು ಒಂದು ಪ್ರಾಬ್ಲಮ್ ಅಂದರೆ ಏನೂ ಹೇಳಲ್ಲ. ಅಲ್ಲಿ ಸ್ಕೂಲಲ್ಲಿ ಕಾಲೇಜ್ ಅಂತ ಬರುತ್ತೆ, ಇನ್ನೊಂದು 5-6 ತಿಂಗಳು ಅಷ್ಟೇ ಮುಗ್ದೇ ಹೋಯ್ತು. ಅದು ಸರ್ ಹೇಳ್ತಾಯಿದ್ರು, 1 ವರ್ಷ ಅಲ್ಲ 5 ತಿಂಗಳು ಮಾತ್ರ ಉಳಿದಿದೆ ಅಂತ ಅವ್ರು ವಾರ್ಡನ್ ಹೇಳ್ತಾಯಿದ್ರು. ಅವ್ನು ಏನೂ ಹೇಳಲ್ಲ, ಅಲ್ಲಿ ಏನು ನಡೆಯುತ್ತೆ ಅನ್ನೋದೇ ಏನೂ ಹೇಳಲ್ಲ. ಅವನಿಗೇನಾದ್ರು ಆಗಿದೆ ಅನ್ನೋದು ಹೇಳಲ್ಲ. ಅದೇ ನಮಗೊಂದು ದೊಡ್ಡ ಪ್ರಾಬ್ಲಮ್. ಹೋದ್ಸಲನೂ ಅಷ್ಟೇ, ಕಾಲ ಮೇಲೆ ಇದನ್ನು ಕೆಡ್ಕೊಂಡಿದ್ದಾನೆ, ಏನದು ಬೆಂಚ್ ಕೆಡ್ಕೊಂಡು ಉಗುರು ಫುಲ್ ಕಿತ್ತು ಹೋಗಿದೆ, ಹೆಬ್ಬೆರಳು ಕಾಲಿಂದು. ಒಂದು ಮಾತು ನಮಗೆ ಹೇಳಿಲ್ಲ. ನಾವು ಹಿಂಗೆ ಔಟಿಂಗಿಗೆ ಹೋದಾಗಲೇ ಅವನನ್ನ ನೋಡಿ ಏನಾಗಿದ್ದು ಅಂತ ಕೇಳಿದಾಗ ಹಂಗಂದ. ಮತ್ತು ನೀವು ಬೇಜಾರಾಗ್ತೀರ ಅಂತ ನಾನು ಹೇಳಕ್ಕೆ ಹೋಗಲಿಲ್ಲ ಅಂತ ಹೇಳುತ್ತೆ ಹುಡುಗ. ಹಾಸ್ಪಿಟ್ಲಿಗೂ ಹೋಗಿಲ್ಲ, ಏನೂ ಇಲ್ಲ.
ಹಾಗೆ ಇದು ಮಾಡ್ಕೊಂಡಿದ್ದಾನೆ. ಮೊನ್ನೆ ಕೈಯೂ ಅಷ್ಟೇ ಬಾಗಿಲು ತಾಗಿಸ್ಕೊಂಡು ಇಲ್ಲಿ 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 ಸಮ್ಮ ಗಾಯ ಆಗಿದೆ. ಅದು ಹೆಂಗೆ ಮಾಡ್ಕೊಂಡಿದ್ದಾನೋ ಏನೋ ಗೊತ್ತಿಲ್ಲ. ಅದೇ ಅವ್ರು ಏನು ಹೇಳಲ್ಲ, ಅದೇ ನನಗೆ ದೊಡ್ಡದು. ಏನು ನಡೀತಾ ಇದೆ ಸ್ಕೂಲಲ್ಲಿ, ಏನು ಎತ್ತ ಏನಿಲ್ಲ, ನಮಗೇನೂ ಗೊತ್ತಾಗಲ್ಲ ಅಲ್ಲಿ ನಡೆಯೋದು. ನನ್ನ ಮಕ್ಕಳು ಹಾಗೆ ಅಲ್ಲ, ಕೆಲವೊಂದು ಮಕ್ಕಳು ಫೋನ್ ಮಾಡಿದರೆ ಪ್ರತಿಯೊಂದನ್ನು ಹೇಳ್ತಾರೆ, ಪಿನ್ ಟು ಪಿನ್ ಹೇಳ್ತಾರೆ. ನಮ್ಮ ಶ್ರೇಯು ಹಂಗಲ್ಲ, ನಾನೇ ನೆನಪಾದಾಗ ಏನಾದರೂ ಕೇಳಿದ್ರೆ ಏನಾದರೂ ಹೇಳ್ತಾನೆ, ಇಲ್ಲ ಅಂದರೆ ಅದೂ ಹೇಳೋದಿಲ್ಲ. ಹಾಗೆ ಅದೇ ಮುಖದ ಮೇಲೆ ಆಗಿದ್ದಿಲ್ಲ, ಅದು ತುಂಬ ಹುಡುಗರಿಗೆ ಆಗಿದೆ. ಅಲ್ಲಿ ನೋಡಿದ್ವಿ, ಆ ಹುಡುಗನೂ ಅಂದ, ನಾನು ಆಯಿಂಟ್ಮೆಂಟ್ ಹಚ್ಚಿದೆ, ಆಮೇಲೆ ಆಯಿಂಟ್ಮೆಂಟು ಮತ್ತು ಸೋಪು ಅದು ಹಚ್ಚಿದೆ, ಹೋಯ್ತು ಆಂಟಿ ಅಂದ. ಅವನಿಗೆ ಒಂಚೂರು ನೆನ್ಪು ಮಾಡ್ತೀರಪ್ಪ ಅಂತ ಹೇಳಿದೆ. ಮಾತ್ರೆನೂ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ ಡಾಕ್ಟ್ರು, ಆದರೆ ಅದು ದಿನಬಿಟ್ಟು ದಿನಕ್ಕೆ ತಿನ್ನೋದು. ಅದು ಎಂತ ಮಾಡ್ತಾನೋ ಏನೋ ಗೊತ್ತಿಲ್ಲ. ನಮಗೆ ಸಿಗೋದು ವಾರಕ್ಕೆ ಒಂದು ಫೋನು, ಅದರಲ್ಲಿ ಏನು ಕೇಳೋಣ ಏನು ಬಿಡೋಣ, ಓದ್ತೀಯ ಅಂತ ಕೇಳೋಣ, ಬರೀ ಮಾತ್ರೆ ತಿಂತೀಯ ಅಂತ ಕೇಳೋಣ. ಅದು ಕೆಲವೊಂದು ಸಲ ಮರ್ತೋಗ್ಬಿಡ್ತೀನಿ, ಏನು ಬರ್ಕೋಬೇಕು ಅಷ್ಟೇ. ಅದು ಕೇಳ್ಬೇಕು ಇದು ಕೇಳ್ಬೇಕು ಅಂದ್ಕೊಂಡಿರ್ತೀನಿ, ಅವ್ನು ಮಾತು ಕೇಳೋದಕ್ಕೂ ನಂಗೆ ಏನೋ ಕೇಳೋದು ಬೇಡ ಆ ಥರ ಅನಿಸುತ್ತೆ. ಇವತ್ತು ಯಾಕೋ ಏನೋ ಕೆಲಸ ಮಾಡೋ ಮೂಡು ಇಲ್ಲ ನನಗೆ. ನಮ್ಮನೆಯವರು ಪತ್ರೊಡೆ ಮಾಡು, ಶ್ರೇಯುಗೆ ಪತ್ರೊಡೆ ಮಾಡ್ಕೊಡ್ತೀನಿ ತಿಂತೀಯ ಅಂದೆ. ಅವ್ನು ಬೇಡ ಮಮ್ಮಿ ಅಂದ. ಅವನು ಒಳ್ಳೇದಾಯ್ತಾ ಮಾಡದೇ ಇರೋದೆ. ಅವನಿಗೆ ಮೇಲೆ ತಿನ್ಸಿನೇ ನಾನು ಅವನಿಗೆ ಒಂಥರ ಹೊಟ್ಟೆ ಅಪ್ಸೆಟ್ ಮಾಡ್ದಂಗೆ ಮಾಡಿಬಿಟ್ಟೆ. ಅದು ಹೋಗ್ಬೇಕಿದ್ರೆ ಮಿಲ್ಕ್ ಶೇಕ್ ಕೊಟ್ಟನ, ಅದು ಸ್ವಲ್ಪ ಅವನಿಗೆ ಇದಾಯಿತು ಅನಿಸುತ್ತೆ. ಮತ್ತು ತಿನ್ನೋಕ್ಕೂ ಟೈಮು ಇರಲಿಲ್ಲ. ನಾವು ನೆನ್ನೆ ಸ್ವಲ್ಪ ಲೇಟಾಗಿ ಹೋಗಿದ್ರು ಬರ್ತಾಯಿತ್ತು. ಅಂದರೆ ಇಲ್ಲಿಂದ ಹೊರಡದೆ 1 ಗಂಟೆ ಹಂಗೆ ಹೋಗಿದ್ರು ಆರಾಮಾಗಿ ಬಿಟ್ಟು ಬರ್ಬೋದಿತ್ತು. ಮನೆಯವರು ಮಳೆ ಬಂದರೆ ಘಾಟಿ ಕ್ಲೋಸ್ ಆದರೆ ಅಂತೇಳಿ ಹೆದರ್ತಾರೆ. ಹಾಗಾಗಿ ಸ್ವಲ್ಪ ಬೇಗ ಹೋದ್ವಿ. ನನಗೆ ಊಟ ಮಾಡ್ಕೊಂಡು ಹೋಗೋ ಆಸೆ ಇತ್ತು, ಅವನಿಗೂ ಹಂಗೆ ಇತ್ತು. ನಮ್ಮ ಮನೆಯವರೇ ಒತ್ತಾಯ ಮಾಡಿದ್ದಕ್ಕೆ ನಾವು ಹಾಗೆ ಹೋದ್ವಿ. ನಮ್ಮನೆಯವ್ರು ಟೀ ಕುಡ್ದಿ ಅಂತ 3-4 ಸಲ ಬಂತು. ಇದು ಮುಖಾಲಿಗೆ ಹೆಚ್ಚಿದಾರೆ. ನಾನಿವತ್ತು ಆರಾಮಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ರೊಟ್ಟಿ ಇತ್ತಲ್ವ, ಹೆಂಗಿದ್ರು ಪಲ್ಯನೂ ಇತ್ತು. ಅದು ಬೇಡ ಅಂದರು ಅವರು. ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ. ಏನೂ ರೆಡಿ ಮಾಡ್ಕೊಂಡಿಲ್ಲ, ಏನೂ ಅರ್ಜೆಂಟಿಗೆ ಮಾಡಲ್ಲ. ಇವತ್ತು ಫುಲ್ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸ್ಲೋ ಮಾರ್ನಿಂಗ್ ರುಟೀನ್ ಇವತ್ತು ನಂದು. ಬೆಳಗ್ಗೆ ಎದ್ದ ತಕ್ಷಣ ಗಡಿ ಬಿಡಿ ಮಾಡ್ತಾಯಿದ್ದೆ. ಇವತ್ತು ಏನಿಲ್ಲ ನೋಡಿ, ಪಾತ್ರೆ ತೊಳಿಬೇಕು. ಈಗ ಇಷ್ಟು ಪಾತ್ರೆ ಇದ್ದಾವೆ, ಯಾಕೋ ಎಂಥದೋ ಮನಸ್ಸಿಲ್ಲ. ನಿಧಾನಕ್ಕೆ ಮಾಡ್ಕೊತೀನಿ. ಟೀ ಕುಡ್ಕೊತೀನಿ ಫಸ್ಟ್. ಟೀ ಕುಡಿದ್ರೆ ತಲೆ ಏನಾದರೂ ಓಡ್ಬೋದಾಗಿ ನೋಡ್ತೀನಿ. ನಮ್ಮನೇಲಿ ಎಬ್ಸ್ದಾಗ ಸಿಕ್ಕೋದಿತ್ತು ನನಗೆ ಇವತ್ತು. ನಾನು ಆರಾಮಾಗಿ ಹೇಳೋಣ ಅಂತ ಅನ್ಕೊಂಡೆ. ಅವ್ರು ಎಬ್ಸಿದ್ದು ನಾನು 6:30 ಅಂತ. ಟೈಮ್ ನೋಡ್ತೀನಿ 5:45. ಮತ್ತೆ ಎದ್ದು ಬಂದು ಏನು ಮಾಡೋದು? ಅವರು ಊರಿಗೆ ಹೋಗದೆ 2 ದಿನ ಆಗಿತ್ತಾ, ಹಂಗಾಗಿ ಊರಿಗೆ ಹೋಗ್ಬೇಕಂತ ಇದ್ರು. ಟ್ರೈನ್ ಕರೆಯೋಕ್ಕೆ ಹೋಗಿದ್ವಲ್ಲ ಶನಿವಾರ, ಅವತ್ತು ನಾವು ಟೀಚರ್ಸ್ನ ಕೂಡ ಮೀಟ್ ಮಾಡಿ ಬಂದ್ವಿ. ನಮಗೇನಂದರೆ ಕ್ಲಾಸ್ ಟೀಚರ್ ಯಾರು, ಹಾಸ್ಟೆಲಲ್ಲೂ ಕೂಡ ಟೀಚರ್ಸ್ ಇರ್ತಾರೆ. ಅಂದರೆ ಸಂಜೆ ಅವರಿಗೆ ಟ್ಯೂಷನ್ ಕೂಡ ಇರುತ್ತೆ, ಏನಾದರೂ ಗೊತ್ತಾಗಿಲ್ಲ ಅಂದರೆ ಕೇಳೋದಕ್ಕೆ ಆ ಥರ. ನಾವು ಅವಾಗ ಹೋಗಿದ್ವಿ. ಅವರು ಕೂಡ ಅವ್ರ ಹತ್ರನೂ ಮಾತಾಡಿ ಬಂದ್ವಿ. ಆಯಿತು, ಸ್ವಲ್ಪ ಗಮನ ಕೊಡ್ತೀವಿ ಅಂತ ಹೇಳಿದ್ರು. ಯಾಕಂದರೆ ನಾವು ಇಲ್ಲಿರೋದ್ರಿಂದ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲ್ಲ ಅಂತ ಹೇಳಿದ್ವಿ. ಮತ್ತು ಈ ಸಲ ಎಲ್ಲ ಟೀಚರ್ಸ್ಗಳು ಕೇರಳದಿಂದ ಬಂದುಬಿಟ್ಟಿದ್ದಾರೆ. ಅವರಿಗೆ ಕನ್ನಡ ಬರಲ್ಲ, ನನಗೆ ಇಂಗ್ಲೀಷ್ ಅರ್ಥ ಆಗುತ್ತೆ, ಆದರೆ ಮಾತಾಡೋಕ್ಕೆ ಬರೋಲ್ಲ. ಹಾಗೆ ನಮ್ಮನೆಯವರು ಮಾತಾಡ್ತಾರೆ, ಅರ್ಥನೂ ಆಗುತ್ತೆ ಎಲ್ಲದು. ಆಮೇಲೆ ಅನ್ನೋರು ಹೇಳೋದಕ್ಕೆಲ್ಲ ತಲೆ ಹ್ಞೂ ಆಗ್ತಿದೆ. ನಮ್ಮನೆಯವರು ಉತ್ತರ ಕೊಡ್ತಾಯಿದ್ರು. ಆಮೇಲೆ ನಾನು ವಾಪಸ್ಸು ಬರಬೇಕಿದ್ರೆ ಬಿಟ್ಟು ಆವಾಗ ಕೂಡ ವಾರ್ಡನ್ ಹತ್ರನೂ ಹೇಳಿದೆ ನಾನು, ಸರ್ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ. ನನಗೆ ಆಮೇಲೆ ಅವರು ವಾರ್ಡನ್ ಹೇಳಿದ್ದು ನೋಡಿ, ಹೌದಲ್ವ, ಈ ಥರನೂ ನಾವು ಮಕ್ಕಳನ್ನ ಕೇಳಬೇಕು ಅಂತ ಅನ್ನಿಸ್ತು. ನಾನು ಸ್ವಲ್ಪ ಸ್ಟಡಿ ಬಗ್ಗೆ ಗಮನ ಕೊಡೋಕ್ಕೆ ಹೇಳಿ, ಸ್ವಲ್ಪ ಆವಾಗವಾಗ ಕಂಡಾಗ ಓದ್ಕೋ ಅಂತ ಹೇಳಿ ಅಂತ ಹೇಳಿದೆ. ಆವಾಗ ಅವರು ಆಯಿತು ಮೇಡಮ್ ಅಂತಲೂ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು, ಶ್ರೇಯು ಹೆಂಗೆ ಅಂತ ಎಲ್ಲ ನಮ್ಮನೆಯವ್ರು ಕೇಳಿದ್ರು. ಆವಾಗ ಇಲ್ಲ, ಅವನಿಗೆ ಹೆಲ್ಪಿಂಗ್ ನೇಚರು, ಒಳ್ಳೆ ಹುಡುಗ ಅವನು ಅಂತ ಹೇಳಿದ್ರು. ಆಮೇಲೆ ಒಂದು ಮಾತು ಹೇಳಿದ್ರು, ನನಗೆ ಒಂಥರ ಅಂತ ಅನ್ನಿಸ್ತು, ಹೇಳ್ಬೇಕೋ ಬೇಡ ಗೊತ್ತಿಲ್ಲ. ಕೆಲವೊಂದು ಮಕ್ಕಳಿಗೆಲ್ಲ ಇವಾಗಲೇ ಹುಡುಗಿಯರದ ಕಡೆ ಗಮನ ಜಾಸ್ತಿ ಇದೆ, ಇವನಿಗೆ ಆ ಥರ ಎಲ್ಲ ಏನೂ ಇಲ್ಲ ಅಂತ ಅಂದರು. ನನಗೊಂಥರ ಅನ್ನಿಸ್ತು. ಯಾಕಂದರೆ ನಾವು ನಮ್ಮ ಮಕ್ಕಳನ್ನ ತುಂಬ ಚಿಕ್ಕವರು ಅಂತ ಅಂದ್ಕೊಂಡಿರ್ತೀವಿ. ಕೆಲವೊಂದು ಆ ವಯಸ್ಸೇ ಹಾಗೆ ಬಿಡಿ, ಅದನ್ನು ಯಾರ್ದು ತಪ್ಪಲ್ಲ, ವಯಸ್ಸಿನ ತಪ್ಪದು. ಅವರು ಶ್ರೇಯು ಹಾಗಿಲ್ಲ ಅಂದ ತಕ್ಷಣ ನಂಗೆ ತುಂಬಾ ಒಂಥರ ಖುಷಿ ಆಯಿತು. ನಾನು ಯಾವಾಗಲೂ ಹೋದಾಗ ಆ ಥರ ಏನೂ ಕೇಳೋದಿಲ್ಲ ಯಾವಾಗಲೂ. ಅಂದರೆ ಹೇಗೆ ನಡ್ಕೊತಾನೆ ಶ್ರೇಯು ಅಂತ ನಾನು ಯಾವತ್ತೂ ಕೇಳಲ್ಲ. ಯಾಕಂದರೆ ಗೊತ್ತಲ್ವ ಮಕ್ಕಳು ಹೆಂಗಿರ್ತಾರೆ ಅಂತ ಹೇಳಿ. ಆದರೆ ವಾರ್ಡನ್ ನಂಗೆ ಹೇಳಿದಾಗ ನಂಗೆ ಸ್ವಲ್ಪ ಖುಷಿನೂ ಆಯಿತು. ಆಮೇಲೆ ಅನ್ನಿಸ್ತು ನನಗೆ, ನಮ್ಮನೆಯವ್ರು ಕೇಳಿದ್ದೆ ಸರಿ ಇತ್ತು. ನಾನು ಪದೇ ಹೋದಾಗಲೂ ನಾನು ಹೇಳೋದೊಂದೇ,
ಸ್ವಲ್ಪ ಓದೋದಕ್ಕೆ ಹೇಳಿ ಅಂತ ಹೇಳಿ ನಾವು ಅಷ್ಟೇ ಒಂದು ಫೋನ್ ಬಂದ ತಕ್ಷಣ ಚೆನ್ನಾಗಿ ಓದು ಮಗ ಅಂತಲೇ ಹೇಳ್ತೀವಿ. ಯಾಕಂದರೆ ನಮಗೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ವಲ್ಲ, ಅದೊಂದು ಕಷ್ಟ ಆಗುತ್ತೆ. ಹಾಸ್ಟೆಲಲ್ಲಿ ಬಿಟ್ಟಿರೋ ಮಕ್ಕಳದ್ದು ಅವ್ರು ಮಾರ್ಕ್ಸ್ ಕಾರ್ಡೆಲ್ಲ ಕಳಿಸ್ತಾರೆ, ಆದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಮ್ಮ ಜೊತೆಗಿದ್ದಾಗ ಏನಾದರೂ ಗೊತ್ತಾಗುತ್ತೆ ಅವರಲ್ಲಿ ಏನು ಬದಲಾವಣೆ ಆಗಿದೆ, ಏನು ಎತ್ತ ಅನ್ನೋದು. ಅಲ್ಲಿದ್ದಾಗ ಏನು ಗೊತ್ತಾಗಲ್ಲ. ನಂಗೆ ಅದೇ ಒಂದು ಸ್ವಲ್ಪ ಭಯ ಇತ್ತು. ಆಮೇಲೆ ವಾರ್ಡನ್ ಹೇಳಿದ್ಮೇಲೆ ನಂಗೆ ಆ ಭಯ ಎಲ್ಲ ಒಂಥರ ದೂರ ಆದಂಗೂ ಆಯಿತು, ಖುಷಿನೂ ಆಯಿತು. ಹಾಗೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ನಾನು ಶ್ರೇಯುಗೆ ಅಂತ ಪಾಪ ತಂದಿದ್ದಾಗಿತ್ತು ಶಾವಿಗೆನ. ಅವನಿಗೆ ಶಾವಿಗೆ ಬಾತು ತುಂಬ ಇಷ್ಟ. ಅವನು ಇಲ್ಲಿ ರಾಮಕೃಷ್ಣದಲ್ಲಿ ಅವ್ನ ಫ್ರೆಂಡ್ ಒಬ್ಬನು ತರೋನಂತೆ. ಅವನು ತರ್ತಾನೆ, ಮಮ್ಮಿ ಚೆನ್ನಾಗಿರುತ್ತೆ, ನೀನು ನಂಗೆ ಮಾಡಿಕೊಡು ಅನ್ನೋನು. ಅವ್ರ ಅಮ್ಮ ಕೂಡ ನನಗೆ ಫ್ರೆಂಡ್. ಅಂದರೆ ನಾವೇನು ಫೋನಲ್ಲಿ ಮಾತಾಡ್ತಿರ್ಲಿಲ್ಲ, ಅಲ್ಲಿ ಸ್ಕೂಲಿಗೆ ಹೋದಾಗ ನಾವು ಚೆನ್ನಾಗಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಆಮೇಲೆ ಹುಡುಗನ ಅಕ್ಕ ಕೂಡ ನನ್ನ ಚಿನ್ನಿ ಕ್ಲಾಸೇ ಇದ್ಲು, ಚಿನ್ನಿ ಫ್ರೆಂಡು ಕೂಡ ಆಗಿದ್ಲು. ಆಮೇಲೆ ಅವಳು ಕೂಡ ಬೇಗ ಸ್ಕೂಲ್ನ ಬಿಟ್ಬಿಟ್ಲು, 8ಗೆಲ್ಲ ಬಿಟ್ಟು ಬೇರೆ ಕಡೆ ಹೋದ್ಲು. ಹಂಗಾಗಿ ಸ್ವಲ್ಪ ಟಚ್ಚು ಕಮ್ಮಿ ಇತ್ತು. ನಾನು ಅವ್ರ ಅಮ್ಮನ ಹತ್ರ ರೆಸಿಪಿ ಬರ್ಸ್ಕೊಂಬರೋಕ್ಕೆ ಹೇಳೋ ಶ್ರೇಯು ಅಂತಿದ್ದೆ. ನಮ್ಮ ಶ್ರೇಯುಗೆ ಅದೆಲ್ಲ ಆಗ್ತಿರಲಿಲ್ಲ. ನೀನೇ ಎಲ್ಲಾದರೂ ನೋಡಿ ಮಾಡು ಮಮ್ಮಿ ಅಂತಿದ್ದೆ. ನಂಗೆ ಅದು ಹೆಂಗೆ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ನನಗೊಂದ್ಸಲ ಹೇಳಿದ್ರೆ ಅಥವಾ ನೋಡಿದ್ರೆ ಗೊತ್ತಾಗುತ್ತಲ್ವ. ಹಾಗಾಗಿ ನಾನು ಅವನಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಡೋಣ ಅಂತ ಅಕ್ಕಿ ಶಾವಿಗೆ ತಂದಿದ್ದೆ. ಆ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ತಂದಿರೋದನ್ನು ವಿಡಿಯೋನ ಮಾಡಿದ್ದೀನಿ. ಅದನ್ನು ಇನ್ನೊಂದು ದಿನ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕಂದರೆ ನಾನು ಈಗ ಶ್ರೇಯುನ ಬಿಟ್ಟು ಬಂದಿರೋ ವೀಡಿಯೋ ಆ ಸೀರೀಸ್ ನಡೀತಾ ಇರೋದ್ರಿಂದ ಅದೇ ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಇವತ್ತಿಗೆ ಲಾಸ್ಟ್ ಆಗುತ್ತೆ ಇದು. ಬಿಟ್ಟು ಬಂದ ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಹಾಗೆ ವೀಡಿಯೋನ ಮಾಡ್ತಾಯಿದ್ದೆ ಅಲ್ಲ, ಅದಕ್ಕೆ ಇದನ್ನೇ ನಾನು ಫಸ್ಟು ಶೇರ್ ಮಾಡೋಣ ಅಂತ ಮಾಡಿದೆ. ಅದು ಅಕ್ಕಿ ಶಾವಿಗೆ ತಂದಿದ್ದೀನಿ. ಇವತ್ತು ಫಸ್ಟ್ ಟೈಮ್ ನಾನು ಈ ಶಾವಿಗೆಲಿ ಉಪ್ಪಿಟ್ಟನ್ನ ಮಾಡ್ತಾ ಇರೋದು. ಅದು ಹೇಗೆ ಬರುತ್ತೆ ಅನ್ನೋದನ್ನು ವೀಡಿಯೋನ ಕೊನೆ ತನಕ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ನಮ್ಮ ಮನೆಯವ್ರು ಪತ್ರೊಡೆ ಮಾಡು ಅಂದಿದ್ರಲ್ವ, ಅದಕ್ಕೆ ನಾನು ಪತ್ರೊಡೆಗೆ ಅಂತ ಎಲ್ಲ ಹುರಿತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರಿಗೆ ಎಲೆನೂ ಕೂಡ ಕೊಯ್ಕೊಂಬರೋಕ್ಕೆ ಹೇಳಿದ್ದೆ, ಹ್ಞೂ ಅಂತ ಹೇಳಿದ್ರು. ಮತ್ತು ಈ ಶಾವಿಗೆ ಉಪ್ಪಿಟ್ಟು ಏನು ಗೊತ್ತಾ, ಆವಾಗಲೇ ಮಾಡಬೇಕು, ಆವಾಗಲೇ ತಿನ್ನಬೇಕು. ಇದು ಅಂದರೆ ಯಾರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನಾನು ಯೂಟ್ಯೂಬಲ್ಲಿ ನೋಡಿದಾಗ ಇದೇ ಥರ ವೀಡಿಯೋಗಳು ತುಂಬ ಇತ್ತು. ಹಾಗಾಗಿ ಅದೇ ಥರ ಮಾಡ್ತಾಯಿದ್ದೀನಿ. 200 ಗ್ರಾಮ್ ಅಷ್ಟು ನಾನು ಶಾವಿಗೆನ ಹಾಕಿದ್ದೆ. ಇದು ಇಬ್ಬರಿಗೆ ಜಾಸ್ತಿ ಆಗುತ್ತೆ, ನನಗೆ ಯಾಕೋ ಕಮ್ಮಿ ಆಗುತ್ತೆ ಅನ್ನಿಸ್ತು. ನಾನು ಮತ್ತೂ ಒಂದು ಸ್ವಲ್ಪ ಅದಕ್ಕೆ ಶಾವಿಗೆನ ಹಾಕಿಬಿಟ್ಟೆ. ನಾನು 200 ಗ್ರಾಮಿನಂದು 2 ತಂದಿದ್ದೆ. ಅದನ್ನು ನಾನು ನೀರು ಕುದಿಬೇಕಿದ್ರೆ ಚೂರು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಶಾವಿಗೆನೂ ಹಾಕಿ 5 ನಿಮಿಷ ಹಾಗೆ ಮುಚ್ಚಳನ ಮುಚ್ಚಿ ಇಟ್ಟಿದ್ದೀನಿ. ಅದಾದ ನಂತರ ಬಸ್ದುಬಿಟ್ಟು ಅದಕ್ಕೆ ತಣ್ಣೀರು ಹಾಕಿ ತೊಳೆದ್ರೆ ಶಾವಿಗೆ ಉದ್ರುದ್ರಾಗಿ ಬರುತ್ತೆ. ಶಾವಿಗೆ ಉಪ್ಪಿಟ್ಟಿಗೆ ಏನಂದರೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಹಾಗಾಗಿ ಅದಕ್ಕೆ ಅಂತ ನಾನು ಸ್ವಲ್ಪ ಕಾಯಿ ಚಟ್ನಿನೂ ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೂ ಕೂಡ ಅದು ಕಾಯಿ ಚಟ್ನಿ ಬೇಕೇ ಬೇಕು. ಹಾಗೆಯೇ ನಮ್ಮದೊಂದು ಹೆಲ್ದಿ ಡ್ರಿಂಕ್ ಕೂಡ ರೆಡಿ ಮಾಡಿದೆ. ನಮ್ಮ ಮನೆಯವ್ರು ಊರು ಬಿಟ್ಟೆ ಅಂದ ತಕ್ಷಣ ನಾನೀಗ ಒಗ್ಗರಣೆನ ಮಾಡ್ತಾಯಿದ್ದೀನಿ. ನಿನ್ನೆ ಗೋಡಂಬಿ ತಂದಿದ್ದೆ ಅಲ್ಲ, ಇದು ನಿನ್ನೆ ತಂದಿರೋ ಗೋಡಂಬಿ ಅಲ್ಲ, ಹಳೆ ಗೋಡಂಬಿ ಒಂದು ಸ್ವಲ್ಪ ಇತ್ತು, ಅದೆಲ್ಲ ಮೆತ್ತಗಾಗ್ಬಿಟ್ಟಿತ್ತು. ಅದಕ್ಕೆ ಅದನ್ನು ಹಾಕಿ ಖಾಲಿ ಮಾಡೋಣ ಅಂಥೇಳಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ ಶಾವಿಗೆ ಉಪ್ಪಿಟ್ಟಿಗೆ ಹಾಕಿ ಗೋಡಂಬಿನ. ಎಲ್ಲ ಉಪ್ಪಿಟ್ಟಿಗೂ ಚೆನ್ನಾಗಾಗುತ್ತೆ, ಶಾವಿಗೆ ಉಪ್ಪಿಟ್ಟಿಗಂತೂ ಇನ್ನೂ ಚೆನ್ನಾಗಾಗುತ್ತೆ. ಮಾಮೂಲಿ ಒಗ್ಗರಣೆ ಹೇಗೆ ಮಾಡ್ತೀವೋ ಹಾಗೇ, ಅಂದರೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಆನಂತರ ಇದು ಏನದು ಗೋಡಂಬಿ ಹಾಕಿದ್ದೀನಿ. ಆನಂತರ ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ತರಕಾರಿಗಳನ್ನೆಲ್ಲ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಾದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿದ್ದೀನಿ. ಅದೇನು ಬೇಗ ಬೆಂದ್ಬಿಡುತ್ತೆ, ಯಾಕಂದರೆ ತರಕಾರಿನ ಸಣ್ಣದಾಗಿ ಹೆಚ್ಚಿರೋದ್ರಿಂದ. ಆನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಸ್ವಲ್ಪ ಇದ್ರದ್ದು ಹುಣಸೆ ರಸ ಅಲ್ಲ ಸಾರಿ ನಿಂಬೆಹಣ್ಣನ್ನು ಹಾಕಿದ್ದೀನಿ. ಶಾವಿಗೆನ ನಾನು ಬಸ್ತಿದ್ದೆಲ್ಲ ಅದನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ, ಬಿಸಿ ಮಾಡಿದ್ರೆ ಅಂಟ್ಕೊಬಿಡುತ್ತೆ. ಹಾಗಾಗಿ ಆದರೆ ನನಗೆ ಈ ಅಕ್ಕಿ ಶಾವಿಗೆಕ್ಕಿಂತನೂ ಡ್ರ್ಯಾಗನ್ ಶಾವಿಗೆ ಅಂತ ಬರುತ್ತೆ, ಅದರಲ್ಲಿ ಚೆನ್ನಾಗಾಗುತ್ತೆ ಅನಿಸುತ್ತೆ. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಒಂಥರ ಚಪ್ಪೆ ಥರ ಅನ್ನಿಸ್ತಾ ಇತ್ತು ಈ ಶಾವಿಗೆ. ನನ್ನ ಫ್ರೆಂಡ್ ಹೇಳಿದ್ಲು, ಅವಳು ಕೂಡ ನಾನು ಕಾಲೇಜಲ್ಲೇ ತರ್ತಾಯಿದ್ದು ಡ್ರ್ಯಾಗನ್ ಶಾವಿಗೆದು, ಅದು ಒಂಥರ ಚೆನ್ನಾಗಿರ್ತಾಯಿತ್ತು. ಮತ್ತು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಗೊತ್ತಾ, ಎಷ್ಟು ರುಚಿಯಾಗಿರುತ್ತೆ. ನಾನು ಮಾಡಿರೋದು ಅಷ್ಟು ರುಚಿಯಾಗಿರಲಿಲ್ಲ. ನಾನು ವೀಡಿಯೋದಲ್ಲಿ ಹೆಂಗೆ ತೋರಿಸಿದಾರೋ ಹಾಗೆ ಮಾಡಿದ್ದೆ, ಅವ್ರು ಇದೇ ಥರ ಕಲಿಸಿದ್ರು, ಎಲ್ಲ ಮಾಡಿದ್ದೆ, ಆದರೂ ಅಷ್ಟೊಂದು ರುಚಿಯಾಗಿರಲಿಲ್ಲ. ಆದರೆ ನಮ್ಮ ಮನೆಯವ್ರಿಗೆ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ನನಗೆ ಸ್ವಲ್ಪ ಚಪ್ಪೆ ಥರ ಅನ್ನಿಸ್ತಾಯಿತ್ತು. ನಾನು ಖಾರನೂ ಜಾಸ್ತಿ ಹಾಕಿದ್ದೆ, ಇದು ನಿಂಬೆಹಣ್ಣು ಜಾಸ್ತಿ ಹಾಕಿದ್ದೆ, ನನಗೆ ಹಾಗೆ ಅನ್ನಿಸ್ತು. ಆದರೆ ಚಟ್ನಿ ಹಚ್ಕೊಂಡು ತಿಂದಾಗ ಚೆನ್ನಾಗಾಯಿತು. ಚಟ್ನಿ ಇಲ್ಲದೆ ಮಾತ್ರ ಈ ಉಪ್ಪಿಟ್ಟು ತಿನ್ನೋಕ್ಕೆ ಬರೋಲ್ಲ. ಚಟ್ನಿ ಇದ್ದರೆ ಮಾತ್ರ ಶಾವಿಗೆ ಉಪ್ಪಿಟ್ಟು ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ತುಂಬ ದಿನದ ನಂತರ ನಾನು ಸ್ಪೆಷಲ್ ಆಗಿರೋ ತಿಂಡಿ ಮಾಡಿದ್ದೀನಿ. ಯಾಕಂದರೆ ಯಾವಾಗಲೂ ಗೊತ್ತಲ್ವಾ, ರೊಟ್ಟಿ ಇಲ್ಲ ಕಡುಬು, ಇಡ್ಲಿ, ದೋಸೆ ಇದೇ ನಮ್ಮ ಮನೇಲಿ ಹೆಚ್ಚಿಗೆ ನಡೆಯೋದು. ಈ ಥರದ್ದೆಲ್ಲ ತುಂಬ ರೇರ್ ನಡೆಯೋದು. ಇವತ್ತು ಅದನ್ನು ಮಾಡಿದ್ದೆ.
ಹಾಗೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನನ್ನ ಮನೆಯವ್ರು ಅಂದರು ಬೇಡ ಸಾರು ತರ್ತೀನಿ ಬಿಡು ಅಂದರು. ನಂಗೆ ಯಾಕೋ ಗೊತ್ತಿಲ್ಲ, ಅವತ್ತು ಹೋಟೆಲ್ ಸಾರು ಊಟ ಮಾಡಿದಾಗಿಂದ ನನಗೆ ಯಾಕೋ ಹೋಟೆಲ್ ಸಾರೇ ಬೇಡ ಆಗಿಬಿಟ್ಟಿದೆ. ಅದಕ್ಕೆ ಮೈಲಾರಿ ಇದು ಬುಕ್ಕು ಅಲ್ಲಿ ಬರ್ಕೊಂಡಿದ್ದೆ ನಾನು, ಕಾಯಿಗೊಜ್ಜು ಅಂತ. ನಮ್ಮಲ್ಲಿ ಬಾಣಂತನದಲ್ಲಿ ಇದನ್ನು ಮಾಡ್ತಾರೆ, ಅದನ್ನೇ ಮಾಡ್ತೀನಿ. ನಂಗೆ ಯಾಕೋ ತಿನ್ನಬೇಕು ಅಂತ ಅನಿಸಿತ್ತು ಈ ಸಾರನ್ನು, ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ. ಇದರ ರೆಸಿಪಿನ ನಾನು ಇನ್ನೊಂದಿನ ಯಾವತ್ತಾದರೂ ಶೂಟ್ ಮಾಡ್ತೀನಿ. ನಿಜ ಹೇಳ್ತೀನಿ, ಇವತ್ತು ಅಡುಗೆ ಮಾಡೋಕ್ಕೂ ಬೇಡ, ಏನೂ ಬೇಡ ಆಗಿತ್ತು, ಆದರೂ ಹೊಟ್ಟೆ ಕೇಳಬೇಕಲ್ವಾ, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ ನಮ್ಮ ಮನೆಯವರೇ ಬೆಳೆದಿರೋಂಥ ಏನಿದು ಮರಗೆಸು. ನಾನು ಆಗುಂಬೆಯಿಂದ ತಂದಿರೋ ಮರಗೆಸನ ನಿಮಗೆ ತೋರಿಸ್ಲಿಲ್ಲ, ನಮ್ಮ ಮನೆಯವರು ಒಯ್ದುಬಿಟ್ರು. ನಾನು ಕವರೆಲ್ಲ ಹಾಕ್ಕೊಂಡು ಅದರೊಳಗೆ ನೀರು ಹಾಕಿ ಇಟ್ಟಿದ್ದೆ. ನೋಡೋಣ ನೆಕ್ಸ್ಟ್ ಎಲ್ಲಾದರೂ ಅದು ಚೆನ್ನಾಗಿ ಎದ್ದರೆ ಅದರದ್ದು ವೀಡಿಯೋನ ಮಾಡ್ತೀನಿ. ಇಲ್ಲ ನಾನು ಇನ್ನೊಂದು ಸಲನೂ ಶ್ರೇಯನ ಕರೆಯೋಕ್ಕೆ ಹೋಗ್ತೀನಲ್ವ, ಆವಾಗಲೂ ಕೂಡ ಮರಗೆಸಿನ ಗೆಡ್ಡೆನ ತೊಗೊಬರೋಣ ಅಂತ ಇದ್ದೀನಿ. ತುಂಬ ಸಣ್ಣ ಸಣ್ಣ ಇರುತ್ತೆ, ಬೆಳ್ಳುಳ್ಳಿ ಗೆಡ್ಡೆ ಇರುತ್ತೆ ಗೊತ್ತಾ, ಆ ಥರ ಅಷ್ಟೇ ದೊಡ್ಡ ಇರುತ್ತೆ ಇದ್ರದ್ದು ಗೆಡ್ಡೆ. ಅದನ್ನು ನಾನು ಕಿತ್ಕೊಂಡು ಬಂದಿದ್ದೆ ಮನೆ ಹತ್ರ, ಅಥವಾ ಈ ಮರ ಎಲ್ಲ ಬಿದ್ದಿರುತ್ತೆ ಗೊತ್ತಾ, ಅಲ್ಲಿ ನಟ್ಟರೆ ಚೆನ್ನಾಗಿರುತ್ತೆ. ನಮ್ಮದು ಅಡಿಕೆ ತೆಂಗಿನ ಮರ ಬಿದ್ದಿತ್ತಂತೆ, ಅಲ್ಲಿ ನಮ್ಮ ಮನೆಯವರು ಹಾಕಿದ್ರು, ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಅದು ಬೇಸಿಗೆಯಲ್ಲಿ ಇರಲ್ಲಂತೆ, ಮಳೆಗಾಲದಲ್ಲಿ ತಾನಾಗೆ ಏಳುತ್ತಂತೆ. ತುಂಬ ಚೆನ್ನಾಗಿರುತ್ತೆ ಈ ಮರಗೆಸುವಿನ ಪತ್ರೊಡೆ, ತುಂಬ ಚೆನ್ನಾಗಿರುತ್ತೆ. ಕಡ್ತ ಆ ಥರ ಏನೂ ಬರಲ್ಲ, ಆದರೆ ಅದನ್ನು ಒಂದೇ ಮಾಡೋಕ್ಕಿದ್ರೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಹಾಲ್ಗೆಸನೂ ಹಾಕಿದ್ರೆ ಚೆನ್ನಾಗಾಗುತ್ತೆ. ಇವತ್ತು ಅಷ್ಟೇ ನಾನು ತುಂಬ ಮಾಡಿರಲಿಲ್ಲ, 2 ಮಾತ್ರ ಮಾಡಿದ್ದೆ. ನಾನು ತುಂಬ ಮಾಡಲ್ಲ, ಇದೇನು ಗೊತ್ತಾ, ಬೇಕು ಅನ್ನೋ ಟೈಮಲ್ಲೇ ಖಾಲಿ ಆದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಮಾಡು, ನಂಗೆ ತುಂಬ ತಿನ್ನಬೇಕು ಅಂತ ಅನಿಸಿದೆ. ನಾನು ಮಧ್ಯಾಹ್ನನೇ ಅದನ್ನು ಒಗ್ಗರಣೆ ಹಾಕ್ಕೋಬೇಕು ಅಂತ ಹೇಳಿದರು. ಅದಕ್ಕೇ ನಾನು ಫಸ್ಟು ಎಲ್ಲ ಕೆಲಸ ಮುಗಿಯೋದಕ್ಕಿಂತ ಮುಂಚೆನೇ ಪತ್ರೊಡೆನ ಬೇಯೋದಕ್ಕಿಟ್ಟೆ ಬೇರೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕೆಸುವಿನ ಸೊಪ್ಪು ತಂದಿದ್ದು ಸ್ವಲ್ಪ ಜಾಸ್ತಿನೇ ಇತ್ತು, ಸ್ವಲ್ಪ ಜಾಸ್ತಿನೂ ತಂದಿದ್ದೆ, ಯಾಕಂದರೆ ನೆನ್ನೆ ಮಾಡಿರೋ ರೊಟ್ಟಿ ಇತ್ತು. ಮತ್ತು ರಾತ್ರಿ ಬೇರೆ ಏನು ತಿಂಡಿ ಮಾಡೋದು ಅಂತ ಹೇಳಿ ಕೆಸಿನ ಸೊಪ್ಪು ಇತ್ತಲ್ವ, ಕೆಸಿನ ಸೊಪ್ಪಿನ ಪಲ್ಯ ಮಾಡೋಣ ಅಂತೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಸೊಪ್ಪಿಂದು ಒಂದು ಏನಂದರೆ ನೋಡೋದಕ್ಕೆ ಇಷ್ಟು ಇರುತ್ತೆ ಗೊತ್ತಾ, ಬೆಂದ ಮೇಲೆ ಏನೂ ಇರಲ್ಲ, ಅದು ಇಷ್ಟೇ ಆಗಿರುತ್ತೆ. ಕೆಸಿನ ಸೊಪ್ಪನ್ನ ಒತ್ತಿ ನಾನು ಹಾಕ್ತಾನೇ ಇದ್ದೀನಿ. ಅದು ಸ್ವಲ್ಪ ಆಗುತ್ತೆ ಅಂತ ನಮ್ಮ ಮನೆಯವ್ರಿಗೆ ಅನ್ನದ ಜೊತೆ ಕಲಿಸ್ಕೊಂಡು ಊಟ ಮಾಡೋಕ್ಕೂ ಅವ್ರಿಗೆ ಇಷ್ಟ ಆಗುತ್ತೆ. ಕೆಸಿನ ಸೊಪ್ಪಿಗೆ ಬೇಯೋದಕ್ಕೆ ನಾನು ಯಾರಿಗಾದರೂ ಬೇಕಿದ್ದರೆ ಹೇಳಿ, ಇನ್ನೊಂದಿನ ರೆಸಿಪಿ ಶೇರ್ ಮಾಡ್ತೀನಿ. ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಬೇಳೆ, ಹಸಿಮೆಣಸು ಎಲ್ಲದನ್ನು ಒಟ್ಟಿಗೆ ಹಾಕಿ ನಾನು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ 1 ವಿಷಲ್ ಹೊಡೆದ್ರೆ ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ಇದು ಕಾಯಿಗೊಜ್ಜಿಗೆ ನಾನು ಒಂಚೂರು ಮೆಂತೆ ಮತ್ತು ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ದೆ. ಆನಂತರ ಈರುಳ್ಳಿನೂ ಕೂಡ ಹಾಕಿ ಬಾಡಿಸಿ, ಆನಂತರ ರುಬ್ಬಿರೋ ಮಸಾಲಾನ ಅದಕ್ಕೆ ಸೇರಿಸಿ ಉಪ್ಪು, ಹುಳಿ ಮತ್ತು ಬೆಲ್ಲ ಹಾಕಿದ್ದೆ. ತುಂಬ ಚೆನ್ನಾಗಾಗಿತ್ತು ಗೊತ್ತಾ ಸಾರು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆ ಬಾಣಂತಿ ಫೀಲ್ ಬರ್ತಾ ಇತ್ತು. ಆವಾಗ ನಿಜ ಹೇಳ್ತೀನಿ, ತಿನ್ನೋಕ್ಕೆ ಬೇಡ ಅನಿಸುತ್ತೆ, ಇವಾಗ ಅದು ತಿನ್ನಬೇಕು ಅನಿಸುತ್ತೆ. ಪತ್ರೊಡೆ ಏನು ಗೊತ್ತಾ, ಬೆಂದಿತ್ತು ಅಷ್ಟೇ, ಅದು ಚೂರು ತಣ್ಣಗಾದ್ಮೇಲೆ ಅದು ಒಗ್ಗರಣೆ ಹಾಕಕ್ಕೆ ಬರುತ್ತೆ. ಅದಕ್ಕೆ ನಮ್ಮ ಮನೆಯವರಿಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ, ಅದನ್ನು ದೊಡ್ಡ ಕಟ್ ಮಾಡಿ ಅದನ್ನು ಒಗ್ಗರಣೆಲಿ ಬೇಯಿಸಿರಲಿಲ್ಲ, ಹಾಗೆ ಶಾಲೋ ಫ್ರೈ ಮಾಡಿದ್ದೆ, ಮಾಡಿ ಕೊಟ್ಟೆ ನಾನೇ ಅವರಿಗೆ. ಶ್ರೇಯುಗೆ ಅಂತ ತಂದಿರೋ ಮಾವಿನ ಹಣ್ಣಿತ್ತು, ಅದನ್ನು ಕೂಡ ನಾನೇ ತಿಂದೆ. ಪಾಪ ಅದೊಂದು 2-3 ತಿಂದಿತ್ತು ಅಷ್ಟೇ. ಹಾಗೆ ನಮ್ಮ ಮನೆಯವರು ನಾನಿವತ್ತು ತುಂಬ ಬೇಜಾರ್ದಾಗಿದ್ದೆ ಅಂತ ಏನು ತಂದಿದ್ದಾರೆ ನೋಡಿ, ಐಸ್ ಕ್ರೀಮ್ ತಂದಿದ್ದರು, ಅದನ್ನು ಕೂಡ ತಿಂದಾಯಿತು. ಹಾಗೆ ಸಂಜೆ ಇದು ಎಲೆ ಬೇಯಿಸಿಟ್ಟಿದ್ದೆಲ್ಲ ಕೆಸುವಿನ ಎಲೆನ, ಅದನ್ನು ನಾನು ಒಂದು ಸಲ ಮಿಕ್ಸಿಗೆ ಹಾಕಿ, ಆನಂತರ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ಒಗ್ಗರಣೆನ ಹಾಕಿದ್ದೀನಿ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈ ಪಲ್ಯ ತಿಂತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು. ಆದರೆ ತಂಗ್ಳು ರೊಟ್ಟಿ ಆಗಿರಬಾರ್ದು, ಬಿಸಿ ರೊಟ್ಟಿ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಪರವಾಗಿಲ್ಲ. ಆದರೂ ಇದು ಚೆನ್ನಾಗೇ ಇತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತು ಫುಲ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ತುಂಬ ದಿನ ಆದ ನಂತರ. ಹಾಗೆಯೇ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.